ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ, 7ರಿಂದ 17ನೇ ವಚನ ನಾವು ಧ್ಯಾನ ಮಾಡೋಣ. ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನ ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಇದನ್ನು ಮಾತ್ರ ನಾವು ಧ್ಯಾನ ಮಾಡೋಣ. 7ನೇ ವಚನ, ಇಲ್ಲಿ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಸರ್ಪಕ್ಕೆ ದೇವರು ಶಾಪ ಕೊಡ್ತಾರೆ, ಭೂಮಿಗೆ ಶಾಪ ಕೊಡ್ತಾರೆ, ಆದರೆ ಆದಾಮನಿಗೆ ಶಾಪ ಕೊಡ್ಲಿಲ್ಲ. ಯಾಕೆ? ಇದು ದೇವರು ಮನುಷ್ಯನಿಗೆ ಇಟ್ಟುಕೊಂಡಿರುವಂತ ಶಾಶ್ವತವಾದ ಪ್ರೀತಿ. ನೀವು ನೋಡ್ರಿ, ಅಲ್ಲಿ ನೀವು ಕೇರ್ಫುಲ್ ಆಗಿ ಈ ವಚನ ಓದೋದಾದ್ರೆ ಇಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನಗೆ ಶಾಪ ಬರಲಿಲ್ಲ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಅಂತ ದೇವರು ಅಲ್ಲಿ ಅವನಿಗೆ ಹೇಳ್ತಾರೆ. ಮತ್ತೆ ಹೆಂಡತಿಯ ಮಾತನ್ನ ಕೇಳಿ ಅಂದ್ರೆ ಇಲ್ಲಿ ಗಂಡ ಹೆಂಡತಿ ಗಂಡನ ಮಾತ್ರವಲ್ಲದೆ ರಿಲೇಟಿವ್ಸು, ಕುಟುಂಬದ ಅಥವಾ ಸ್ನೇಹಿತರು, ಇನ್ನೊಂದು ಸ್ನೇಹಿತರ, ವಿಶ್ವಾಸಿಗಳು, ಸಭೆಯ, ಹೀಗೆ ಹಲವಾರು ಕಾರಣಗಳು ಇರ್ತದೆ. ಯಾರೆಲ್ಲೋ ಯಾವ್ಯಾವುದೋ ಬರುತ್ತೆ. ಆದರೆ ಯಾರು ನಿನ್ನನ್ನ ತಪ್ಪದ ದಾರಿಗೆ ನಡೆಸದ ಹಾಗೆ ನಾವು ನೋಡ್ಕೊಳ್ಬೇಕು, ನಾವು ಎಚ್ಚರವಾಗಿರ್ಬೇಕು. ಆದರೆ ಅವರು ನಿನ್ನನ್ನು ಪ್ರೇರೇಪಿಸಿದ್ರಿಂದ ನೀನು ಮಾಡಿದಂತ ತಪ್ಪಿಗೆ ಶಿಕ್ಷೆ ಇಲ್ಲ ಎಂಬುದಾಗಿ ಅಲ್ಲ, ಶಿಕ್ಷೆ ಇದ್ದೇ ಇರ್ತದೆ. ಆದರೆ ದೇವರು ಇಲ್ಲಿ ಆ ಶಿಕ್ಷೆನ ಯಾರ ಮೇಲೆ ಆಗ್ತಾ ಇದ್ದಾರೆ? ಭೂಮಿ ಮೇಲೆ ಆಗ್ತಾ ಇದ್ದಾರೆ. ಭೂಮಿಗೆ ಶಾಪ ಬಂತಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ದೇವರು ಮನುಷ್ಯನಿಗೋಸ್ಕರವಾಗಿ ಇಟ್ಟುಕೊಂಡಿರುವಂತ ಮಹಾ ಪ್ರೀತಿ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನಾವು ನೋಡೋರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ದೇವರ ಪ್ರೀತಿ ಅಪಾರವಾದದ್ದು. ಇವತ್ತು ನಿಮ್ಮ ಉಸಿರಿದೆಯಾ? ದೇವರು ನಿನಗೆ ಚಾನ್ಸ್ ಕೊಟ್ಟಿದ್ದಾರೆ ಆ ಪಾಪದಿಂದ ತಿರುಗಿಕೊಳ್ಳೋದಕ್ಕೆ, ಆ ಒಂದು ತಪ್ಪಿನಿಂದ ನೀನು ತಿರುಗಿಕೊಳ್ಳೋದಕ್ಕೆ. ನಿನ್ನನ್ನು ನಾಶ ಮಾಡೋದಕ್ಕಾಗಿ ದೇವರು ನಿನ್ನನ್ನು ಉಂಟು ಮಾಡಲಿಲ್ಲ, ನರಕಕ್ಕೆ ಹಾಕಕ್ಕಾಗಿ ನಿನ್ನನ್ನು ಉಂಟು ಮಾಡಲಿಲ್ಲ, ನಿನ್ನನ್ನು ರಕ್ಷಿಸೋದಕ್ಕೋಸ್ಕರವಾಗಿ ತನ್ನ ಜೊತೆ ನೀನು ಯಾವಾಗಲೂ ಇರಬೇಕೆಂಬುದಾಗಿ ನಿನ್ನನ್ನು ಉಂಟು ಮಾಡಿದ್ರು. ಅದನ್ನ ನೀನು ತಿಳಿದುಕೊಂಡು ಇವತ್ತೇನು ಮಾಡ್ಬೇಕು? ನೀನು ದೇವರ ಬಳಿಗೆ ಬರಬೇಕು. ದೇವರೇ, ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನನ್ನ ಸ್ವೀಕಾರ ಮಾಡು, ನಾನು ಒಪ್ಕೊಳ್ತೀನಿ ನನ್ನ ತಪ್ಪನೆಂಬುದಾಗಿ ನೀನು ಹೇಳೋರಾಗಿರ್ಬೇಕು. ಇದು ಬಹಳ ಪ್ರಾಮುಖ್ಯ. ಕರ್ತನು ತಾನೇ ಆ ರೀತಿ ನಮ್ಮನ್ನು ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಹೌದಪ್ಪ, ಆದಾಮನಿಗೆ ನೀನು ಶಾಪ ಕೊಡ್ಲಿಲ್ಲ, ಆದಾಮನ ನಿಮಿತ್ತ ಭೂಮಿಗೆ ಶಾಪ ಕೊಟ್ಟೆ. ಆದ್ರೆ ಆದಾಮನನ್ನ ಎಷ್ಟು ನೀನು ಪ್ರೀತಿ ಮಾಡಿದೆ. ಅವನನ್ನು ಅಲ್ಲಗಳೆಯೋದಕ್ಕೆ ನಿನ್ಗೆ ಇಷ್ಟವಿಲ್ಲ. ನಾವು ನಿನ್ನನ್ನು ಅಲ್ಲಗಳೆದಿದ್ದೇವೆ, ಆದ್ರೆ ನೀನಾದರೂ ನಮ್ಮನ್ನು ಅಲ್ಲಗಳೆಯಲಿಲ್ಲ. ಅಪ್ಪ, ಅದನ್ನು ತಿಳಿದುಕೊಂಡು ಇವತ್ತು ನಮ್ಗೆ ಜೀವ ಕೊಟ್ಟಿದ್ಯಾ, ಆರೋಗ್ಯ ಕೊಟ್ಟಿದ್ಯಾ, ಬಲ ಕೊಟ್ಟಿದ್ಯಾ, ಶಕ್ತಿ ಕೊಟ್ಟಿದ್ಯಾ, ನಮ್ಮ ಜೀವಿತಕ್ಕೆ, ಕುಟುಂಬಕ್ಕೆ ಬೇಕಾದದ್ದು ಎಲ್ಲವನ್ನ ಕೊಟ್ಟಿದ್ಯಾ. ಎಲ್ಲ ಅದಕ್ಕೆ ಮಿಗಿಲಾಗಿ ನಮ್ಗೆ ನಿತ್ಯ ಜೀವ ಕೊಟ್ಟಿದ್ಯಲ್ಲ. ಇದು ಅಪಾರವಾದ ನಿನ್ನ ಪ್ರೀತಿ ಅಪ್ಪ. ಅದನ್ನು ತಿಳ್ಕೊಂಡವರಾಗಿ ಪುನಃ ಪುನಃ ನಾವು ಪಾಪಕ್ಕೆ ಹೋಗದಾಗೆ ನಮ್ಮನ್ನ ಕರುಣಿಸು, ನಮ್ಮನ್ನು ಎಚ್ಚರಿಸು, ನಮ್ಮನ್ನು ಬಲಪಡಿಸು. ಆ ರೀತಿ ಯಾರಾದ್ರೂ ಪಾಪಕ್ಕೆ ಪ್ರೇರೇಪಣೆ ಆಗ್ತಾ ಇದ್ದಲ್ಲಿ ದೇವಾ, ಅವ್ರನ್ನ ಇವತ್ತೇ ಆ ಪಾಪದಿಂದ ಬಿಡುಗಡೆ ಮಾಡಪ್ಪ. ಕೃಪೆ ತೋರು, ದಯೆ ತೋರು. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಅಂತ ನಿನ್ನ ವಾಕ್ಯ ಹೇಳ್ತದಪ್ಪ. ಆ ನಿನ್ನ ಪ್ರೀತಿಯನ್ನು ಅರಿತವರಾಗಿ ಎಲ್ಲರೂ ಪಾಪಗಳನ್ನು ಬಿಟ್ಟು ನಿನ್ನ ಬಳಿಗೆ ಓಡಿ ಓಡಿ ಬರುವ ಹಾಗೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ಎಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ
ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ,
ನೀಡೇನು